ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಾತಕದಲ್ಲಿ ರಾಹು ಮತ್ತು ಕೇತು ಗ್ರಹಗಳ ಮಧ್ಯೆ ಉಳಿದೆಲ್ಲ 7 ಗ್ರಹಗಳು ಅಂದರೆ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ ಬಂದಾಗ ಕಾಳಸರ್ಪ ದೋಷ ಅಥವಾ ಕಾಳಸರ್ಪ ಯೋಗ ಉಂಟಾಗುತ್ತದೆ. ಈ ದೋಷವಿದ್ದಾಗ ವ್ಯಕ್ತಿಯ ಜೀವನದ ವಿವಿಧ ಹಂತಗಳಲ್ಲಿ ಅನುಭವಕ್ಕೆ ಬರಬಹುದು ಎಂದು ನಂಬಲಾದ ಮುಖ್ಯ ಪರಿಣಾಮಗಳು ಯಾವುದು ಅಂತ ಹೇಳ್ತೀವಿ ಮತ್ತು ಅದಕ್ಕೆ ಪರಿಹಾರ ಏನು ಮಾಡಿಕೊಳ್ಬಹುದು ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅಮೃತಧಾರೆ ಫೇಸ್ಬುಕ್ ಪೇಜಿನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ಮತ್ತು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಬನ್ನಿ. ತುಂಬ ಒಳ್ಳೆಯ ಮಾಹಿತಿಗಳು ಪ್ರತಿದಿನ ಇಂತಹ ದೈವ ಮಾಹಿತಿಗಳು ಉಚಿತವಾಗಿ ನಿಮಗೆ ಬರ್ತಾನೆ ಇರುತ್ತೆ. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕಠಿಣವಾಗಿದ್ದರೂ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ತುಂಬ ಚೆನ್ನಾಗಿ ಪರಿಹಾರ ಹೇಳ್ತಾರೆ. ಇನ್ನು ವೃತ್ತಿ ಮತ್ತು ಆರ್ಥಿಕದಲ್ಲಿ ಸಂಕಷ್ಟ, ಕಾಳಸರ್ಪದೋಷ ಇದ್ದಾಗ ತುಂಬಾ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಎದುರಾಗುತ್ತೆ. ಉದ್ಯೋಗದಲ್ಲಿ ಅಸ್ಥಿರತೆ, ಎಷ್ಟೇ ಶ್ರಮ ವಹಿಸಿ ಕೆಲಸ ಮಾಡಿದರೂ ಸೂಕ್ತ ಗುರುತಿಸುವಿಕೆ, ಬಡ್ತಿ, ಪ್ರಮೋಷನ್ ಯಶಸ್ವಿ ಆಗದಿರುವುದು ಆಗುತ್ತೆ. ಆರ್ಥಿಕ ನಷ್ಟ, ವ್ಯಾಪಾರ ವಹಿವಾಟುಗಳಲ್ಲಿ ನಿರೀಕ್ಷಿತ ಲಾಭ ಸಿಗದೆ ಹಠಾತ್ ನಷ್ಟ ಉಂಟಾಗುತ್ತದೆ. ಸಾಲದ ಹೊರೆ ಹೆಚ್ಚಾಗುವ ಅಥವಾ ಕೈಯಲ್ಲಿ ಹಣ ನಿಲ್ಲದಿರುವುದು, ಬೇರೆಯವರಿಂದ ದುಡ್ಡು ಬರದೇ ಇರೋದು ಇವೆಲ್ಲವೂ ಆಗುತ್ತೆ. ಕುಟುಂಬದ ಮತ್ತು ಕೌಟುಂಬಿಕ ಜೀವನದಲ್ಲಿ ವಿವಾಹ ವಿಳಂಬ, ದಾಂಪತ್ಯದಲ್ಲಿ ಕಲಹ, ಸಂತಾನ ಸಮಸ್ಯೆ ಇವೆಲ್ಲವೂ ಆಗುತ್ತೆ. ಮತ್ತು ಮಾನಸಿಕ ದೈಹಿಕ ಆರೋಗ್ಯದಲ್ಲಿ ತುಂಬ ಒತ್ತಡ, ಅಶಾಂತಿ ಮತ್ತು ಭಯ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಕೆಟ್ಟ ಕನಸುಗಳು, ಆರೋಗ್ಯದಲ್ಲಿ ಸಮಸ್ಯೆಗಳು ಆಗುತ್ತಲೇ ಇರುತ್ತೆ. ಶಿಕ್ಷಣದಲ್ಲಿ ಅಡೆತಡೆಗಳಾಗಬಹುದು, ಸಂಬಂಧಗಳಲ್ಲಿ ಕೆಲವು ಬಾರಿ ಬಿರುಕುಗಳು ಕಾಣಿಸಿಕೊಳ್ಳುತ್ತೆ. ಇವೆಲ್ಲವೂ ಕೂಡ ಕಾಳಸರ್ಪ ದೋಷದಿಂದ ಆಗುವಂತಹ ದುಷ್ಪರಿಣಾಮಗಳು. ಇದಕ್ಕೆ ಪರಿಹಾರನೇ ಇಲ್ವಾ ಗುರುಗಳೇ, ನೀವು ಹೇಳಿದ್ದೆಲ್ಲ ನನ್ನ ಜೀವನದಲ್ಲಿ ಆಗ್ತಾ ಇದೆ ಅನ್ನೋದಾದರೆ ಖಂಡಿತವಾಗಿಯೂ ಕಾಳಸರ್ಪ ದೋಷ ಇದೆ ಅಂತಲೇ ಅರ್ಥ. ಇದಕ್ಕೆ ಪರಿಹಾರ ಅನ್ನುವುದು ಬೇಕೇ ಬೇಕಾಗುತ್ತೆ. ಈ ಪರಿಹಾರಗಳಲ್ಲಿ ಮೊದಲನೇದಾಗಿ ಏನು ಪರಿಹಾರ ಮಾಡಬೇಕು? ಶಿವಾರಾಧನೆ ಮತ್ತು ರುದ್ರಾಭಿಷೇಕ ಮಾಡಬೇಕು, ಅಥವಾ ಶ್ರೀ ಕ್ಷೇತ್ರ ದರ್ಶನ ಅಥವಾ ಪೂಜೆಯನ್ನು ಮಾಡಿ ಕುಕ್ಕೆ ಸುಬ್ರಹ್ಮಣ್ಯ, ಶ್ರೀ ಕಾಳಹಸ್ತಿ, ಗೋಕರ್ಣ ಅಥವಾ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಭೇಟಿ ನೀಡಿ ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ ಅಥವಾ ಕಾಳಸರ್ಪದೋಷ ನಿವಾರಣೆ ಪೂಜೆಯನ್ನು ಮಾಡಿಸಿದರೆ ತುಂಬ ಒಳ್ಳೆಯದು. ನಾಗ ಪ್ರತಿಷ್ಠಾಪನೆ ಮತ್ತು ನಾಗಪೂಜೆ, ನಾಗಪಂಚಮಿಯೆಂದು ಅಥವಾ ನಿಯಮಿತವಾಗಿ ನಾಗದೇವತೆಗೆ ಪೂಜೆ ಮತ್ತು ಹಾಲಿನ ಅಭಿಷೇಕ ಮಾಡುವುದು. ದಾನ ಧರ್ಮ, ಕಪ್ಪು ಎಳ್ಳು, ಕಪ್ಪು ಕಡಲೆ, ಉದ್ದಿನಬೇಳೆ, ಕಂಬಳಿ ಅಥವಾ ಕಬ್ಬಿಣದ ವಸ್ತುವನ್ನು ಅಗತ್ಯವಿರುವವರಿಗೆ ದಾನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ರಾಹುಕೇತು ಜಪ ಶನಿವಾರ ಮತ್ತು ಮಂಗಳವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಯಾವ ಮಂತ್ರನ ಪಠಿಸಬೇಕು ಗುರುಗಳೇ ಅಂತ ನೋಡೋದಾದರೆ ಮಹಾಮೃತ್ಯುಂಜಯ ಮಂತ್ರ. ದಿನವೂ 108 ಬಾರಿ ಇದನ್ನು ಜಪಿಸಿದರೆ ತುಂಬ ಒಳ್ಳೆಯದು. ಓಂ ತ್ರಯಂಬಕಂ ಯಜಮಾಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕುಮಿವ ಬಂಧನಾನ್ ಮೃತ್ಯು ಮೃಕ್ಷಿಯ ಮಮಾಮೃತಾತ್. ಇದು ತುಂಬ ಒಳ್ಳೆಯದು. ಸರ್ಪ ಗಾಯತ್ರಿ ಮಂತ್ರ ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಕೂಡ ಪಠಿಸಿದ್ರೆ ಬೇಗ ಫಲಕಾರಿಯಾಗುತ್ತೆ. ಓಂ ನವಕುಲ ನಾಗಾಯ ವಿದ್ಮಯೇ ವಿಷದಂತಾಯ ಧೀಮಯೇ ತನ್ನೋ ಸರ್ಪ ಪ್ರಚೋದಯಾತ್. ಇದನ್ನು ಹೇಳ್ತಾ ಬನ್ನಿ. ಈ ಸರ್ಪದೋಷಗಳು ಬಂದಾಗ ಕೆಲವು ಬಾರಿ ಗುರುಗಳ ಸಲಹೆ ಮತ್ತು ಗುರುಗಳು ಹೇಳಿಕೊಟ್ಟವ ಹಾಗೆ ನೀವು ಒಂದೊಂದು ಪರಿಹಾರನ ಮಾಡಿದ್ರೆ ತುಂಬ ಬೇಗ ಒಳ್ಳೆಯದಾಗುತ್ತೆ. ಯಾವ ಪರಿಹಾರ ಮಾಡಬೇಕು, ಅದಕ್ಕಾಗಿ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಪರಿಹಾರ ಹೇಳ್ತಾರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ.